ಹೇಳ್ಬಿಟ್ಟು ಚೆನ್ನಾಗಿರೋದು ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಈವ್ನಿಂಗ್ ಆಗಿದೆ, ವೀಕೆಂಡ್. ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೊರಗಡೆ ನನ್ನ ಹಸ್ಬೆಂಡ್ ಇದ್ದಾರಾ ಅಂತ ನೋಡ್ತಾ ಇದೆ, ಕೇಳಿಸ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಸೊ ನನ್ನ ಹಸ್ಬೆಂಡ್ ಬರ್ತಡೇಗೆ ಶಾಪ್ ಮಾಡೋದಕ್ಕೆ. ಅವ್ರು ಬರ್ತಾ ಇಲ್ಲ, ಸರ್ಪ್ರೈಸಾಗಿ ಹೋಗ್ತಾ ಇರೋದು ನಾನು. ಸೊ ಯಾವಾಗಲೂ ಅವರೇ ತೊಗೊಳ್ಳೋವಂಥದ್ದು. ನಾನು ಇದನ್ನೆಲ್ಲ ಬರ್ತಡೇಗೆಲ್ಲ ಅವ್ರಿಗೆ ನಾನು ಬಟ್ಟೆ ಎಲ್ಲ ಕೊಡಿಸು ತುಂಬ ವರ್ಷನೇ ಆಯಿತು, ಅವರೇ ತೊಗೊಳ್ಳೋದು. ಬಟ್ ಈ ಸಲ ನಾನು ಕೊಡ್ಸೋಣ, ಅವ್ರ ಜೊತೆನೂ ಹೋಗ್ತೀನಿ ಅಪ್ಕಮಿಂಗ್ ಡೇಸಲ್ಲಿ. ಸೊ ಆ ಬ್ಲಾಗು ಬರುತ್ತೆ ನಿಮಗೆ. ಬಟ್ ಹೀಗಾಗಿ ನನಗೂ ಸ್ವಲ್ಪ ಶಾಪಿಂಗ್ ಇತ್ತು, ಯಾಕಂದರೆ ಈ ಸಲ ಬರ್ತಾರೆ ತುಂಬ ಸ್ಪೆಷಲ್ ಆಗಿದೆ. ಹೊರಗಡೆ ಹೋಗ್ತಾ ಇದ್ದೀವಿ, ಇಲ್ಲಿ ಏನು ಎತ್ತ ಅಂತ ಗೊತ್ತಾಗಬೇಕಂದ್ರೆ ನೀವು ನನ್ನ ಅಪ್ಕಮಿಂಗ್ ಬ್ಲಾಗ್ಸ್ನ ವಾಚ್ ಮಾಡಲೇಬೇಕು. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ, ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನೇನು ಶಾಪ್ ಮಾಡ್ತೀನಿ, ಅವ್ರಿಗೇನು ಶಾಪ್ ಮಾಡ್ತೀನಿ ಅಂತ ಬಂದಮೇಲೆ ತೋರಿಸ್ತೀನಿ. ಸೊ ಈವ್ನಿಂಗ್ ಆಗಿದೆ, ನಾನು ಮತ್ತು ನನ್ನ ಅಂಜು ಇಬ್ಬರೇ ಹೋಗ್ತಾ ಇರೋದು. ಎಲ್ಲ ಕೆಲಸ ಆಗಿತ್ತು ಮನೇಲಿ. ಸೊ ಸಡನ್ ಪ್ಲ್ಯಾನ್ ಇದು, ಹೋಗೋ ಪ್ಲ್ಯಾನ್ ಅಂತೂ ಇರಲಿಲ್ಲ. ಸಡನ್ನಾಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಈ ಥರ ಹೋಗೋಣ, ಇನ್ನೂ 1 ವೀಕ್ ಟೈಮ್ ಇದೆ, ಓಕೆ 1 ವೀಕಲ್ಲಿ ಅದು ಇದು ಅಂತ ಮಧ್ಯೆ ಏನೇನಾದರೂ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ತುಂಬ ಸ್ವೆಟ್ ಆಗ್ತಾಯಿದ್ದೀನಿ, ಯಾಕಂದ್ರೆ ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆ ಅಂತೂ ಮಕ್ಕಳು ಗಲಾಟೆ ಮಾಡ್ತಾಯಿದ್ರೆ ನಮ್ಮ ಮನೇಲಿ. ಸೊ ಡಿಸ್ಟರ್ಬ್ ಆದರೆ ಸಾರಿ. ಬನ್ನಿ ಹೊರಡೋಣ, ಟೈಮ್ ಇಲ್ಲ, ನೋಡೋಣ ಎಷ್ಟೊತ್ತಿಗೆ ಬರ್ತೀವಿ ಅಂತ. ಟೈಮ್ ಆಲ್ರೆಡಿ 6:15 ಆಗೋಗ್ಬಿಟ್ಟಿದೆ, ಹೋಗ್ಬೇಕು. ಫ್ರೆಂಡ್ಸ್ ಇವಾಗ ಬಂದ್ವಿ ಮ್ಯಾಕ್ಸ್ ಶಾಪ್ ಹತ್ರನೇ. ಸೊ ಮ್ಯಾಕ್ಸ್ಗೆ ಹೋಗಬೇಕು ಅಂತಲೇ ಬಂದಿದ್ದು, ಇನ್ನೆಲ್ಲೋ ಹೋಗೋದೇನು ಬೇಡ, ಇಲ್ಲಿ ಹೋಗಿ ಒಂದು ಕಡೆ ನೋಡ್ಕೊಂಡು ಬರೋಣ ಅಂತ. ಯಾಕಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ವ. ಸೊ ಈವ್ನಿಂಗ್ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ಫಸ್ಟು ನೋಡ್ತಾ ಇದ್ವಿ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಇದು ನನ್ನ ಹಸ್ಬೆಂಡ್ ಬರ್ಡೇ ಆಗಿ 2 ಡೇಸ್ಗೆ ವ್ಲಾಗ್ ಬರುತ್ತೆ. ಯಾಕಂದರೆ ಡಿಲೇನೇ ಆಯಿತು. ಮುಂಚೆ ಅವ್ರ ಬರ್ಡೇಗೂ 1 ವೀಕ್ ಮುಂಚೆನೇ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದಿದ್ದಲ್ವ. ಸೊ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅವರು ಯೂಟ್ಯೂಬ್ ವೀಡಿಯೋ ನೋಡೋದ್ರಿಂದ ಸೊ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಇದನ್ನು ಡಿಲೇನೇ ಮಾಡ್ಕೊಂಡು ಬಂದೆ, ಬರ್ಡೇ ಆದಮೇಲೆ ಎಲ್ಲ ಅಪ್ಲೋಡ್ ಮಾಡೋಣ ಅಂತ. ಸೊ ಹಾಗೆ ಇನ್ನೂ ತುಂಬ ಸರ್ಪ್ರೈಸಸ್ ಇದೆ. ಸೊ ನೀವು ವೆಯ್ಟ್ ಮಾಡಿ. ಸೊ ನನ್ನ ಹಸ್ಬೆಂಡ್ ಬರ್ಡೇ ಏನಾಯಿತು ಎತ್ತ, ಎಲ್ಲಿ ಸೆಲೆಬ್ರೇಷನ್ ಮಾಡಿದೆ, ಪ್ರತಿಯೊಂದು ಕೂಡ ಏನು ಸರ್ಪ್ರೈಸ್ ಅದು, ಎಲ್ಲಿ ಹೋಗ್ತೀವಿ ಈ ಸಲ, ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಪ್ಕಮಿಂಗ್ ಡೇಸಲ್ಲಿ. ಸೊ ಅದಕ್ಕೋಸ್ಕರ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ನಾನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನೀವು ಆರಾಮಾಗಿ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ, ಮಧ್ಯಾಹ್ನ ಮಾರ್ನಿಂಗ್ ಟೈಮ್ ಬರ್ಬೋದು ಶಾಪಿಂಗ್ಗೆ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಅಂದರೆ ತುಂಬ ಬಿಸಿಲಿದೆ ಅಲ್ವಾ. ಸೊ ಹೊರಗಡೆ ಹೆಂಗಪ್ಪ ಹೋಗೋದು ಅಂತ ಅನಿಸುತ್ತೆ. ಸೊ ಅದಕ್ಕೆ ಈವ್ನಿಂಗ್ ಏನೇ ಬಂದಿದ್ದು. ಸೊ ಅನ್ಪ್ಲಾನೆಡ್ ಅಂತಲೇ ಹೇಳ್ಬೋದು, ತುಂಬ ಪ್ಲ್ಯಾನ್ ಏನು ಮಾಡ್ಕೊಂಡಿರಲ್ಲ, ಸಡನ್ನಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಹಾಗೆಯೇ ಇವಾಗ ನಂದೆಲ್ಲ ಶಾಪಿಂಗ್ ಮಾಡಾಯಿತು. ಏನು ಶಾಪಿಂಗ್ ಮಾಡಿದೆ ಅಂತೆಲ್ಲ ಪ್ರತಿಯೊಂದು ಕೂಡ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಇನ್ ಡೀಟೇಲಾಗಿ ಯಾರ್ಯಾರಿಗೆ ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು. ಸೊ ಮಿಸ್ ಮಾಡ್ದಂತೆಯೇ ವೀಡಿಯೋನ ಎಂಡ್ ತನಕ ನೋಡಿ. ಫ್ರೆಂಡ್ಸ್ ಇವಾಗ ನನ್ನ ಹಸ್ಬೆಂಡಿಗೆ ನೋಡೋಣ ಅಂತ ಬಂದೆ. ಸೊ ನೋಡ್ತಾ ಇದ್ದೀವಿ ಏನು ತೊಗೊಳ್ಳೋದು ಅಂತ ಹೇಳಿಬಿಟ್ಟು. ಸೊ ಇದವ್ರಿಗೊಂಥರ ಸರ್ಪ್ರೈಸ್. ಯಾಕಂದರೆ ನಾನು ಯಾವಾಗಲೂ ಏನು ಬರ್ಡೇಗೆಲ್ಲ ಏನು ತೊಗೊಳ್ತಾ ಇರಲಿಲ್ಲ, ಅವರೇ ತೊಗೋತಾ ಇದ್ದಿದ್ದು. ಸೊ ಬಟ್ಟೆ ಎಲ್ಲ ತೊಗೊಳೋದು ಈ ರೀತಿ ಏನು ಆಲ್ಮೋಸ್ಟ್ ತುಂಬ ದಿನ ಆಯ್ತು ಅಂತ ಅನಿಸುತ್ತೆ, ಈ ಥರ ಎಲ್ಲ ಏನು ಮಾಡ್ತಿರ್ಲಿಲ್ಲ. ಬಟ್ ಈ ಸಲ ಅವ್ರಿಗೆ ಇದೊಂಥರ ಸರ್ಪ್ರೈಸ್ ಆಗಿರಲಿ. ನಾನು ಹೇಳ್ದಾಗ ಈ ಸಲ ಡಿಫ್ರೆಂಟ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಪ್ರತಿ ವರ್ಷ ನೈಟ್ ಕೈ ಕಟ್ ಮಾಡಿಸೋದು, ಸೊ ಮಾರ್ನಿಂಗ್ ಟೆಂಪಲ್ಗೆ ಹೋಗೋದು, ಏನಾದ್ರು ಒಂದು ಗಿಫ್ಟ್ ಕೊಡೋದು, ಇದು ರೋಟೀನ್ ಒಂಥರ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಈ ಸಲ ನಾನೇ ಚೇಂಜ್ ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು. ಸೊ ನೈಟೆಲ್ಲ ನಿಜ ಈಗಲೇ ಹೇಳ್ತಾ ಇದ್ದೀನಿ, ಏನು ಕೇಕ್ ಕಟ್ ಮಾಡಿಸಲ್ಲ. ಹಾಗೆಯೇ ನಾನು ಅವ್ರಿಗೆ ಯಾವಾಗಲೂ ಬಟ್ಟೆ ಎಲ್ಲ ತೊಗೊಳ್ತಿರ್ಲಿಲ್ಲ. ಸೊ ಅದಕ್ಕೆ ಈ ಸಲ ಇದೊಂಥರ ಸರ್ಪ್ರೈಸ್. ಅವರು ಕೂಡ ತೊಗೋತಾರೆ, ಅವ್ರ ಜೊತೆನೂ ಬರ್ತೀನಿ. ಸೊ ಅದು ಕೂಡ ವೀಡಿಯೋ ಮಾಡ್ತೀನಿ. ಸೊ ಅವ್ರಿಗೆ ಸರ್ಪ್ರೈಸ್ ಆಗಿರಬೇಕು ಟೋಟಲಿ ಎಲ್ಲ ಅಂತ ಹೇಳ್ಬಿಟ್ಟು ನಾನು ಸೊ ಈ ರೀತಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನನಗೆ ಹೊರಗಡೆ ಹೋಗ್ತಿರೋ ಪ್ಲ್ಯಾನ್ ಕೂಡ ನಂದೇನೆ, ಅವ್ರದ್ದು ಏನೂ ಪ್ಲ್ಯಾನ್ ಇಲ್ಲ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಎತ್ತ ಎಲ್ಲ ಗೊತ್ತಾಗಬೇಕು ಅಂದರೆ ನೀವು ಅಪ್ಕಮಿಂಗ್ ಡೇಸ್ ಬ್ಲಾಗ್ಸ್ನ ನೋಡಲೇಬೇಕು. ಆಗ ನಿಮ್ಗೆ ಗೊತ್ತಾಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಸೊ ಹಾಗೆ ನನ್ನ ಹಸ್ಬೆಂಡ್ಗೆ ಮತ್ತು ನಾನು ಅವ್ರಿಗೆ ತೊಗೊಂಡ್ಮೇಲೆ ನನ್ನ ಮಕ್ಳಿಗೂ ಕೂಡ ತೊಗೊಂಡಿದ್ದೆ ಅಲ್ವ. ಸೊ ಅವ್ರಿಗೂ ಕೂಡ ಶಾಪ್ ಮಾಡಿದ್ದೀನಿ. ಸೊ ತೋರಿಸ್ತೀನಿ ನಾನು ಮನೆಗೆ ಹೋದ್ಮೇಲೆ ಇನ್ನು ಡೀಟೇಲಾಗಿ ಯಾರ್ಯಾರಿಗೆ ಏನೇನು ತೊಗೊಂಡೆ ಅಂತೆಲ್ಲ ಹೇಳ್ಬಿಟ್ಟು. ಹಾಗೆಯೇ ಇಲ್ಲಿ ಕಲೆಕ್ಷನ್ಸ್ ಕೂಡ ಇವಾಗ ಚೆನ್ನಾಗಿ ಬಂದಿದೆ, ನಂಗೆ ಇಷ್ಟ ಆಯಿತು. ಯಾರಾದರೂ ಹೋಗೋರಿದ್ದರೆ ಹೋಗಿ, ತುಂಬ ಚೆನ್ನಾಗಿದೆ ಮ್ಯಾಕ್ಸಲ್ಲಿ. ನ್ಯೂ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ನಮಗಿಂತ ಕಿಡ್ಸ್ಗೆ ಹಾಗೆ ಮೆನ್ಸ್ಗೆ ತುಂಬ ಚೆನ್ನಾಗಿ ಬಂದಿದೆ ಕಲೆಕ್ಷನ್ಸ್. ಟಿ ಶರ್ಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಎಲ್ಲ ಶಾಪ್ ಮಾಡಿಕೊಂಡು ಇವಾಗ ಬಿಲ್ ಮಾಡಿಸೋದಕ್ಕೆ ಬಂದ್ವಿ. ಯಾಕಂದರೆ ಸ್ವಲ್ಪನೇ ಐಟಮ್ ತೊಗೊಂಡಿರೋದು ಅಂತ ಬಂದರೆ ಟೈಮೇ ಆಗೋಯ್ತು. ಸೊ ಇದರಲ್ಲಿ ನನ್ನ ಆದಿನೂ ಕೂಡ ಅವಳು ಕೂಡ ಸ್ವಲ್ಪ ಶಾಪ್ ಮಾಡಿದ್ಲು. ಸೊ ಈಗ ಒಟ್ಟಿಗೆ ಬಿಲ್ ಮಾಡಿಸ್ತಾ ಇದ್ದೀವಿ. ಹಿಂಗೇನಲ್ವ ಶಾಪಿಂಗ್ಗೆ ಅಂತ ಬಂದರೆ ಟೈಮ್ ಎಷ್ಟೊತ್ತಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ.
ಸೊ ನಾವು ಶಾಪ್ ಮಾಡಿ ಮುಗಿಸ್ದಾಗಲೇ ಆಲ್ರೆಡಿ ಒಂದು 8:15 8:30 ಹತ್ತತ್ರ ಆಗಿಬಿಟ್ಟಿತ್ತು ಅನಿಸುತ್ತೆ. ಸೊ ಅದಕ್ಕೆ ಇಲ್ಲೇ ಪಕ್ಕದಲ್ಲೇ ಮ್ಯಾಕ್ಸ್ KD ರೋಡಲ್ಲಿ ಇರೋದಕ್ಕಲ್ವ ನಾವು ಹೋಗಿದ್ದು, ಪಕ್ಕದಲ್ಲೇ ಸೂತ್ರನೂ ಕೂಡ ಇತ್ತು. ಸೊ ಇಲ್ಲಿಗೆ ಹೋಗಿ ಪಿಜ್ಜಾ ತಿನ್ಕೊಂಡು ಏನಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ನನಗೆ ಸೂತ್ರದ್ದು ಪಿಜ್ಜಾ ಅಂದರೆ ತುಂಬ ಇಷ್ಟ. ಯಾಕಂದರೆ ಎಕ್ಸ್ಟ್ರಾ ಚೀಸ್ ಹಾಕ್ಸ್ಕೊಂಡೆ ಪಿಜ್ಜಾ ತೊಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಎಕ್ಸ್ಟ್ರಾ ಚೀಸ್ ಇದ್ರೇ ಇನ್ನೂ ಟೇಸ್ಟ್ ಜಾಸ್ತಿ ಅಂತ ಹೇಳ್ಬೋದು. ಸೊ ನೀವು ಯಾರು ಇದೇ ರೀತಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿಗೆ ಬಂದ್ವಿ, ಈಗ ಆರ್ಡರ್ ಎಲ್ಲ ಮಾಡಿಬಿಟ್ಟು ಸೊ ಕೂತಿದ್ದೀವಿ. ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು ಆರ್ಡರ್ ಮಾಡಿ ಕೊಡೋವಂಥದ್ದು, ಅಷ್ಟು ಬಿಟ್ಟರೆ ಏನೇನಿಲ್ಲ. ಸೊ ನೈಟ್ ಬೇರೆ ಆಗಿಬಿಟ್ಟಿತ್ತಲ್ವ, ಇಲ್ಲೇ ಪಕ್ಕದಲ್ಲೇ ಇತ್ತಲ್ಲ ಅಂದ್ಬಿಟ್ಟು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಸೊ ಮಾರ್ನಿಂಗ್ ಟೈಮ್ ಬಂದ್ರೇ ಶಾಪಿಂಗ್ ಮಾಡೋದಕ್ಕೆ ಅಂತ ಈವ್ನಿಂಗ್ ಎಷ್ಟೊತ್ತಾಗ್ಬಿಡುತ್ತೆ ಅಂತಲೇ ಗೊತ್ತಾಗಲ್ಲ. ನೈಟ್ ಟೈಮ್ ಬಂದರೆ ಕೇಳಬೇಕಾ, ಅದು ಹೆಣ್ಮಕ್ಳು ಶಾಪಿಂಗ್ ಬಂದ್ರಂತೂ ಮುಗೀತು. ಸೊ ಲೇಟ್ ಆಗಿಬಿಟ್ಟಿತ್ತು ಮನೆಗೆ ಹೋಗೋದು ಕೂಡ. ಫ್ರೆಂಡ್ಸ್, ಹಾಗೆಯೇ ನಾನು ಯೂಟ್ಯೂಬ್ ಪೇಮೆಂಟ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೆ. ಸೊ ಫಸ್ಟ್ ಪೇಮೆಂಟ್ ಅಂತ ಹೇಳಿಬಿಟ್ಟು. ಸೊ ಅದನ್ನು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ, ಪ್ಲೀಸ್ ಹೋಗಿ ನೋಡಿ. ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ನಂಗೆ ಯಾವ ಇದಕ್ಕೂ ಅಷ್ಟೊಂದಾಗೇನು ಕಮೆಂಟ್ ಬರ್ತಿರ್ಲಿಲ್ಲ ಅಂತಂದ್ರೂ ವೀಡಿಯೋಸ್ಗೆ ನನಗೆ ಈ ವಿಡಿಯೋಗೆ ತುಂಬ ಕಂಗ್ರಾಟ್ಸ್ ಎಲ್ಲ ಹೇಳಿದ್ದೀರಲ್ವ. ಸೊ ನಂಗೆ ತುಂಬ ಖುಷಿ ಆಯಿತು, ಯಾವುದಕ್ಕೆ ಮಾಡಲ್ಲ ಅಂದರೆ ಇದಕ್ಕಾದ್ರು ಮಾಡಿದಿರಲ್ಲ ಅಂತ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ನಿಮ್ಮ ಸಪೋರ್ಟ್ ಇಲ್ಲದಂತೆ ಇದು ಯಾವುದು ಇಷ್ಟೊಂದು ಈಸಿಯಾಗಿ ಆಗೋದಿಲ್ಲ. ಸೊ ಫಸ್ಟ್ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ನಾನು. ಸೊ ಈಗ ನೋಡ್ಬೋದು ಫೈನಲಿ ಪಿಜ್ಜಾ ಕೂಡ ಬಂತು. ಎಷ್ಟು ಎಮ್ಮಿ ಆಗಿದೆ ಅಲ್ವಾ. ಸೊ ಇವಾಗ ಇದನ್ನೆಲ್ಲ ತಿಂದ್ಬಿಟ್ಟು ಇಬ್ಬರೂ ಕೂಡ ಸೊ ಇವಾಗ ಮನೆಗೆ ಹೊರಡಬೇಕು. ಸೊ ನಾನು ಮನೆಗೆ ಹೋದ್ಮೇಲೆ ಯಾವುದೇ ರೀತಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು. ನಾವು ಮನೆಗೆ ಹೋಗೋಷ್ಟರಲ್ಲಿ 9:15 ಆಗೋಗಿತ್ತು ಅಂತ ಅನಿಸುತ್ತೆ. ಐ ಥಿಂಕ್ ಹೌದು, ಯಾಕಂದರೆ 1 ವೀಕ್ 10 ಡೇಸ್ ಮೇಲೆ ಆಯ್ತಲ್ವ. ಸೊ ಸ್ವಲ್ಪ ಟೈಮಿಂಗ್ಸ್ ನೆನಪಿಲ್ಲ. ಸೊ ಅದಕ್ಕೆ ಇನ್ನೇನು ಬ್ಲಾಗ್ ಎಲ್ಲ ಏನು ಕಂಟಿನ್ಯೂ ಮಾಡೋದು, ಮಾರ್ನಿಂಗ್ ಏನು ಶಾಪ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿ ಬ್ಲಾಗ್ನೆಲ್ಲ ಕಂಟಿನ್ಯೂ ಮಾಡಲಿಲ್ಲ. ಸೊ ವೀಡಿಯೋನ ಸ್ಕಿಪ್ ಮಾಡಿದಂತೆ ನಿಂಗೆ ಹೆಣ್ಣು ತನಕ ನೋಡಿ ನಾನು ಮಾರ್ನಿಂಗ್ ಏನೆಲ್ಲ ಶಾಪ್ ಮಾಡಿದ್ದೆ ಅದನ್ನೆಲ್ಲ ವೀಡಿಯೋ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಗೊತ್ತಾಗುತ್ತೆ, ಇಷ್ಟ ಆಗುತ್ತೆ ಕಲೆಕ್ಷನ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಪ್ಲೀಸ್ ವೀಡಿಯೋನ ಹೆಣ್ಣು ತನಕ ನೋಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು, ಯಾಕಂದರೆ ನಾನು ಹೇಳಿದ್ದೆ ಮನೆಗೆ ಹೋದ್ಮೇಲೆ ಏನೇನು ಶಾಪ್ ಮಾಡಿದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ನಿನ್ನೆ ಮನೆಗೆ ಬಂದಾಗಲೇ 9 o'clock ಆಗೋಯಿತು, ಲೇಟ್ ಆಗೋಯಿತು. ಗೊತ್ತಲ್ವ, ಶಾಪಿಂಗ್ ಅಂತ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇ ಲೇಟ್ ಆಗಿ ಹೋಯಿತು. ಅದಕ್ಕೆ ಏನೇನೋ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಅಥವಾ ಏನು ಶಾಪ್ ಮಾಡಿದ್ದೀನಿ ಅದನ್ನು ಕೂಡ ತೋರ್ಸೋಕ್ಕಾಗಲಿಲ್ಲ ನಾನು. ಸೊ ಇವತ್ತು ಸಂಡೇ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ನಾನು ವೀಡಿಯೋನ ಶೂಟ್ ಮಾಡ್ತಿರೋವಂಥದ್ದು. ಬೆಳಿಗ್ಗೆನೇ ಒಂದು ಟೈಮ್ 10 ಆಗಿದೆ. ತಿಂಡಿ ಏನು ಪ್ರಿಪೇರ್ ಮಾಡಿಲ್ಲ ಇನ್ನೂ, ತಿಂಡಿ ಏನು ತಿಂದಿಲ್ಲ, ರೆಡಿ ಆಗ್ತಾಯಿದೆ ತಿಂಡಿ. ಚಿಕನ್ ಬಿರಿಯಾನಿ ಇವತ್ತು ಸಂಡೇ ಸ್ಪೆಷಲ್. ನಾನೆಲ್ಲ ರೆಡಿ ಮಾಡ್ಕೊಬಿಟ್ಟು ಬಂದೆ. ಸೊ ನಾನು ಅಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದಿಲ್ಲ, ಅದಕ್ಕೇ ವೀಡಿಯೋ ಶೂಟ್ ಮಾಡಿಬಿಡೋಣ. ಸ್ವಲ್ಪ ಏನು ತೊಗೊಂಡಿದ್ದೆ ಅಂತ ಆಮೇಲೆ ಅಂದ್ಕೊಂಡು ಹೋದರೆ ನಾನು ಮಾಡೋದೇ ಇಲ್ಲ, ಮರ್ತೇ ಬಿಡ್ತೀನಿ. ಸೊ ಅದಕ್ಕೇ ಕ್ವಿಕ್ಕಾಗಿ ಹಂಗೆ ತೋರಿಸ್ಬಿಡ್ತೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇ ಇನ್ನೊಂದೇನೆಂದರೆ ಮ್ಯಾಕ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳ್ಬೋದು. ಮಕ್ಳಿಗಾಗಿರ್ಬೋದು ಅಥವಾ ನಮಗೆ ಅಥವಾ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ನನಗೆ ಅನ್ನಿಸ್ತು. ಸೊ ಯಾರು ಹೋಗಿ ಶಾಪ್ ಮಾಡೋರಿದ್ರೆ ಶಾಪ್ ಮಾಡಿ. ಸ್ವಲ್ಪ ಇನ್ಫಾರ್ಮೇಷನ್ ನನಗೆ ಗೊತ್ತಾಯ್ತಲ್ವ. ಸೊ ಅದಕ್ಕೆ ಆ ಇನ್ಫಾರ್ಮೇಷನ್ ನಿಮಗೂ ಕೊಡಬೇಕು ಅಂತ ಅಷ್ಟೇ ಏನಿಲ್ಲ. ಸೊ ಬನ್ನಿ, ಇವಾಗ ಯಾವುದ್ರದ್ದು ಏನು ಸಿಗುತ್ತೆ ಇದರಲ್ಲಿ ಸ್ವಲ್ಪ ನಾನು ಅದಿದೆ, ಅವಳು ತೊಗೊಂಡಿದ್ದಾಳೆ, ಬಟ್ ಜಾಸ್ತಿ ಇರೋದು. ಸೊ ನಾನೇನೇನು ಶಾಪ್ ಮಾಡಿದೆ, ನನ್ನ ಹಸ್ಬೆಂಡ್ಗೆ ಏನು ಕೊಡಿಸಿದ್ದೀನಿ ಬರ್ತಡೆಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಇವಾಗ ನನ್ನ ನಿಶು ಮತ್ತು ಚಿರು ಬೇಬಿಗೆ ಏನು ತೊಗೊಂಡೆ ಅಂತ ತೋರಿಸ್ಬಿಡ್ತೀನಿ. ಮ್ಯಾಕ್ಸಲ್ಲೇ ತೊಗೊಂಡಿರೋದು, ಮ್ಯಾಕ್ಸ್ ಅಷ್ಟೇ ಹೋಗಿದ್ದು. ನೀವು ನೋಡಿದಾಗ ನಾನು ಯಾವುದೇ ರೀತಿ ಬೇರೆ ಶಾಪ್ಗೆಲ್ಲ ಹೋಗಲಿಲ್ಲ, ಯಾಕಂದರೆ ಈವ್ನಿಂಗ್ ಅಲ್ಲಿ ಹೋಗಿದ್ದು, ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ. ಇಲ್ಲಾಂದರೆ ಒಂದು 2-3 ಕಡೆ ಸುತ್ತಾಡ್ಕೊಂಡು ಬರ್ತಿದ್ವಿ. ಬಟ್ ಈವ್ನಿಂಗ್ ಆಗಿರೋದ್ರಿಂದ ಎಲ್ಲೂ ಹೋಗಲಿಲ್ಲ. ಸೊ ನಾನು ಹೋದ್ರಂತೂ ನನ್ನ ಹಸ್ಬೆಂಡ್ಗೆ ಏನಾದರೂ ಒಂದು ತೊಗೋತೀನಿ, ಅಥವಾ ನನ್ನ ಮಕ್ಳಿಗೆ ಏನಾದರೂ ಒಂದು ತೊಗೋತೀನಿ, ಸುಮ್ಮನೆ ಅಂತೂ ಬರೋದಿಲ್ಲ. ಸೊ ಇದು ಬಂದು ನಿಶು ಬೇಬಿಗೆ ಯೆಲ್ಲೋ ಕಲರ್ ವಿತ್ ಆರೆಂಜ್ ಶಾರ್ಟ್ಸ್ ಇದು. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ. ಸೊ ನನಗೆ ಇಷ್ಟ ಆಯಿತು. ಆಫರ್ ಅಂತ ಏನಿಲ್ಲ ಇವಾಗ ಮ್ಯಾಕ್ಸಲ್ಲಿ. ಯಾವ ರೀತಿ ಆಫರ್ ಇದೆ ಅಂತಂದರೆ ಬೈ 2 ತೊಗೊಂಡ್ರೆ ಒಂದು 100 ರೂಪೀಸ್ ಆಫ್ ಆಗ್ಬೋದು. ಸೊ ಆ ರೀತಿ ಕೆಲವೊಂದಕ್ಕಿದೆ ಅಷ್ಟೇ, ಎಲ್ಲ ಅದಕ್ಕೂ ಇಲ್ಲ. ಅಷ್ಟು ಬಿಟ್ಟರೆ ಆಫರ್ ಎಲ್ಲ ಏನಿಲ್ಲ. ಏನು ನಾರ್ಮಲ್ MRP ಏನಿರುತ್ತೆ ಅದೇ ಪ್ರೈಸು. ಸೊ ಇದು ನಮ್ಮ ನಿಶು ಬೇಬಿಗೆ. ಹಾಗೆ ಚಿರುಗೆ ಅದು ಸೆಟ್ ಇತ್ತು, ಚಿರುಗೆ ಸೆಟ್ ಇರಲಿಲ್ಲ, ಸಪ್ರೇಟ್ ತೊಗೊಂಡೆ. ಬಟ್ ಇಬ್ರಿಗೂ ಒಂದೇ ಸಲ ಹಾಕೋದಾಗ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಇದು ಚಿರುಗೆ ಟೀ ಶರ್ಟು, ಹಾಗೆ ಪ್ಯಾಂಟು ಸಪ್ರೇಟು. ಇದು ಪ್ಯಾಂಟ್ ಆರೆಂಜ್ ಕಲರ್ ಪ್ಯಾಂಟು, ಇದು ಪ್ಯಾಂಟು ಕೂಡ ಸಪ್ರೇಟು. ಇದು ಅವರಿಬ್ಬರಿಗೆ. ಹಾಗೆಯೇ ಇದು ನೆಕ್ಸ್ಟ್ ಬಂದು ಟೀ ಶರ್ಟು ನನ್ನ ಹಸ್ಬೆಂಡ್ಗೆ. ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅಲ್ವಾ. ಸುಮ್ಮನೆ ಡೈಲಿ ವೇರ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು
ತಂದಿರೋದು. ಎಲ್ಲರೂ ಒಂದು ಕಡೆ ಹೋದಾಗ ಹಾಕ್ಕೊಂಡ್ರೆ ನೆಕ್ಸ್ಟ್ ಡೈಲಿವರೆಗೂ ಕಂಫರ್ಟಬಲ್ ಚೆನ್ನಾಗಿದೆ. ಸೊ ಇಷ್ಟ ಆಯಿತು. ಸೊ ಅದಕ್ಕೆ ಅವ್ರಿಗೊಂದು ಟೀ ಶರ್ಟ್ ಹಾಗೆಯೇ ಇನ್ನೂ ತೊಗೊಂಡೆ, 2 ಟೀ ಶರ್ಟ್ ತೊಗೊಂಡೆ ನಾನು ಹುಟ್ಟೋರಿಗೆ. ಹಾಗೆ ಅವ್ರಿಗೊಂದು ಶರ್ಟ್ ತೊಗೊಂಡೆ, ಹಾಫ್ ಸ್ಲೀವ್ ಇದು, ಫ್ಲವರ್ ಇದೆ. ಏನಂತಾರೋ ಹಾಕೋತಾರೆ ಏನಿಲ್ಲ, ಆದರೂ ಫ್ಲವರ್ಗೆ ಏನಾದ್ರು ಅಂತಾರೇನೋ ಅಂತ. ಅವ್ರಿಗಿನ್ನೂ ತೋರಿಸಿಲ್ಲ. ನಾನು ಹೇಳ್ದಾಗೆ ನನಗೆ ಶಾಪಿಂಗ್ ಅಂತ ನಾನು ಹೇಳೇ ಇಲ್ವಲ್ಲ. ಹೆಂಗೋ ನೈಟ್ ಕೇಳಿದ್ರು ಏನು ತೊಗೊಂಡೆ ಅಂತ. ಅಯ್ಯೋ ಏನೋ ತೊಗೊಂಡಿಲ್ಲ, ಏನೋ ಒಂದು ಏನಪ್ಪ ನಾನೇನೋ ಒಂದು ತೊಗೊಂಡೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮ್ಯಾನೇಜ್ ಮಾಡಿದೆ. ಮಕ್ಳು ತೊಗೊಂಡಿರೋದು ಕೂಡ ಹೇಳಲಿಲ್ಲ. ಅಥವಾ ಅವ್ರಿಗೆ ಹೇಳಿದೆ ತುಂಬ ಕಲೆಕ್ಷನ್ಸ್ ಬಂದಿದೆ, ನಿಮಗೆ ಚೆನ್ನಾಗಿದೆ, ಬರ್ಡೇಗೆ ಹೋಗೋಣ ಶಾಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮ್ಯಾನೇಜ್ ಮಾಡಿದೆ. ಇದು ಹಾಫ್ ಸ್ಲೀವು. ಇದು ಚೆನ್ನಾಗಿತ್ತು, ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಬರ್ಡೇಗೆ ಯಾವ್ದು ಹಾಕ್ತಾರೆ ನೋಡೋಣ. ಇನ್ನೊಂದು ತೊಗೊಂಡಿದ್ದೀನಿ ಶರ್ಟು, ಇದೊಂಥರ ಚೆನ್ನಾಗಿದೆ. ಬ್ಲೂ ಮೇಲೆ ವೈಟ್ ಕಲರ್ದು ಈ ಥರ ಡಿಸೈನ್ ಬಂದಿದೆ ಪ್ರಿಂಟೆಡಲ್ಲಿ. ಫುಲ್ ಬೆಳಕು ಕಾಣ್ತಿಲ್ಲ ಅನಿಸುತ್ತೆ, ನೋಡ್ಬೋದು. ಚೆನ್ನಾಗಿದೆ. ಇದು ಫುಲ್ ಸ್ಲೀವ್ ಶರ್ಟ್. ಸೊ ಇದು ಕೂಡ ಕ್ವಾಲಿಟಿ ವೈಸ್ ಏನು ಮಾತಾಡೋಂಗಿಲ್ಲ, ಚೆನ್ನಾಗಿದೆ. ಯಾವ್ದು ಹಾಕ್ತಾರೆ ನೋಡೋಣ ಬರ್ಡೇಗೆ. ಐ ಥಿಂಕ್ ನಾನು ಇದನ್ನು ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟೆ ತಂದಿರೋದು. ಹಾಗೆಯೇ ಅವ್ರಿಗೇ ಇನ್ನೊಂದು ಟೀ ಶರ್ಟ್ ಸಿಂಪಲಾಗಿ ಚೆನ್ನಾಗಿದೆ ಅಲ್ವಾ. ಇದೊಂದು ಟೀ ಶರ್ಟು. ಮತ್ತು ನಾನೇನು ತೊಗೊಂಡೆ ಅಂತ ಹೇಳಿದ್ರೆ, ನಾನೊಂದು ನೈಟ್ ಡ್ರೆಸ್ ತೊಗೊಂಡೆ, ಆಫ್ ಇದು. ಸೊ ಚೆನ್ನಾಗಿದೆ ಅಲ್ವಾ. ಸೊ ತುಂಬ ದಿವಸ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಫೈನಲಿ ಇದು ಕಲರೆಲ್ಲ ಚೆನ್ನಾಗಿ ಸಿಕ್ತು, ವೇರ್ ಮಾಡಿ ನೋಡಿದೆ, ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು. ಸೊ ಪಿಂಕ್ ಅಲ್ವಾ, ಆ್ಯಸ್ ಯೂಶುವಲ್ ಯಾರಿಗೆ ತಾನೇ ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೇ ಇದು ಮಂಡಿ ತನಕ ಬರುತ್ತೆ ಅಷ್ಟೇ, ಚೆನ್ನಾಗಿದೆ. ಹಾಗೆಯೇ ಜೀನ್ಸ್ಗೆ ಒಂದು ಟಾಪ್ ಕೂಡ ತೊಗೊಂಡೆ. ನನಗೆ ಟಾಪ್ಸ್ ಇಷ್ಟ ಆಗುತ್ತೆ, ಮ್ಯಾಕ್ಸಲ್ಲಿ ಚೆನ್ನಾಗಿರುತ್ತೆ, ನೋಡ್ಬೋದು. ನಮಗಿಂತ ಕಿಡ್ಸಿಗೆ ಮತ್ತು ಈ ರೀತಿ ಏನಾದರೂ ಹುಡುಗರಿಗೆ, ದೊಡ್ಡವ್ರಿಗೆ, ನನ್ನ ಹಸ್ಬೆಂಡ್ ಆ ರೀತಿ ಅವರು ತೊಗೊಳ್ಬೇಕು ಅಂದರೆ ಕಲೆಕ್ಷನ್ಸ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ನಮಗೂ ಇದೆ, ಬಟ್ ನಮಗಿಂತ ಅವ್ರಿಗೆ ನಂಗೆ ತುಂಬ ಇಷ್ಟ ಆಯಿತು. ಬೇಬಿ ಗರ್ಲ್ಗಂತೂ ಇನ್ನೂ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು, ನಂಗೆ ತುಂಬ ಇಷ್ಟ ಆಯಿತು. ಸ್ಲೀವ್ಸ್ ಸಿಗುತ್ತಿದೆ, ಟಾಪ್ ಇದು ನನಗೂ ತೊಗೊಂಡಿರೋಂಥದ್ದೇ, ನಾನೇನು ತೊಗೊಂಡಿರೋದಿಲ್ಲ, ಇನ್ನು ಅವ್ರಿಗೊಂದು 3 ಇದೆ ಅಷ್ಟೇ. ಸೊ ಇಷ್ಟು ನಾನು ಶಾಪ್ ಮಾಡಿರೋವಂಥದ್ದು. ನನ್ನ ಹಸ್ಬೆಂಡ್ ಬರ್ತಡೆಗೆ ಅಂತ ಹೇಳ್ಬಿಟ್ಟು ನನಗೆ, ನನ್ನ ಮಕ್ಳಿಗೆ, ಎಲ್ರಿಗೂ ಶಾಪಿಂಗ್ ಆಯಿತು ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ನನಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಹಾಗೆ ನಾನು ಹೇಳ್ದಾಗೆ ಹೋಗಿ ನೋಡಿ, ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಹೊಸ ಕಲೆಕ್ಷನ್ಸ್ ಬಂದಿದೆ ಅಲ್ವಾ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಇನ್ನೂ ವೆಯ್ಟ್ ಮಾಡಿ, ಬರ್ಡೇದು ತುಂಬ ಸೀರೀಸ್ ಬರುತ್ತೆ. ತುಂಬ ಅಂದರೆ 1-2 ಆದರೂ ಬರುತ್ತೆ. ಹೊರಗಡೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳ್ತೀನಲ್ಲ, ಸೊ ಎಲ್ಲಿ ಹೋಗ್ತೀವಿ, ಏನೋ ಎತ್ತಾ ಅಂತೆಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ವೆಯ್ಟ್ ಮಾಡ್ತಾರೆ. ಈ ಸಲ ಯಾವ ರೀತಿ ಏನು ಗಿಫ್ಟು ಅಥವಾ ಏನು ಸೆಲೆಬ್ರೇಷನು ಎಲ್ಲ ರಿವೀಲ್ ಆಗೋದೇನಿದ್ರು ಬರ್ಡೇ ದಿನವೇ. ಸೊ ಅಲ್ಲಿ ತನಕ ನಾನು ಏನು ಹೇಳಲ್ಲ. ಬನ್ನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆವಾಗ ಗೊತ್ತಾಗುತ್ತೆ ಏನು ಎತ್ತ ಅಂತೆಲ್ಲ. ಬೇಗ ನಿಮಗೇ ಫಸ್ಟ್ ವೀಡಿಯೋ ನೀವೇ ನೋಡ್ಬೋದು. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಯಾವ್ದಾದ್ರು ಇಷ್ಟ ಆಯಿತು ನಾನು ತೊಗೊಂಡ್ರದ್ರಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಗ ನನಗೂ ಖುಷಿ ಆಗುತ್ತೆ, ನೀವು ನೋಡ್ತೀರಾ ಇಂಟ್ರೆಸ್ಟ್ ಆಗಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.